ಸಡಗರ ಸಂಭ್ರಮದಿಂದ ಜರುಗಿದ ಅಂಬೇಡ್ಕರ್ ಜಯಂತಿ. ಕಲಬುರಗಿ ಜಿಲ್ಲಾಡಳಿತದಿಂದ ಅಂಬೇಡ್ಕರ್ ಜಯಂತಿ ಆಚರಣೆ. ಶಾಸಕ ಅಲ್ಲಮಪ್ರಭು ಪಾಟೀಲ್ ಸೇರಿದಂತೆ ಸಮಸ್ತ ಜಿಲ್ಲಾಡಳಿತ ಭಾಗಿ. ಮಂಗಳವಾರ ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸಂಯುಕ್ತಾಶ್ರಯದಲ್ಲಿ ಸಂವಿಧಾನ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಅಂಗವಾಗಿ ನಗರದ ಜಗತ್ ಸರ್ಕಲ್ ಹತ್ತಿರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ವೇದಿಕೆ ಕಾರ್ಯಕ್ರಮವನ್ನು ಕಲಬುರಗಿ ದಕ್ಷಿಣ ಶಾಸಕ ಅಲ್ಲಮಪ್ರಭು ಪಾಟೀಲ್ ಉದ್ಘಾಟಿಸಿ ಮಾತನಾಡಿದರು. ಇಂದು ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಮನುಷ್ಯರನ್ನಾಗಿ ನೋಡದೆ ಜಾತೀಯತೆ, ಅಸ್ಪೃಶ್ಯತೆ, ಮೂಢನಂಬಿಕೆ ಬೇರೂರಿತ್ತು. ಇಡೀ ದೇಶ ಒಪ್ಪುವಂತಹ ಸಂವಿಧಾನ ಬರೆದು ಸರ್ವರಿಗೂ ಸಮಾನತೆಯ ಬದುಕು ನೀಡಿದ ಮಹಾನ್ ಮಾನವತಾವಾದಿ ಅಂಬೇಡ್ಕರ್ ಅವರಾಗಿದ್ದಾರೆ ಎಂದು ಹೇಳಿದರು. ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಮ್ ಮಾತನಾಡಿ, ಅಂಬೇಡ್ಕರ್ ಅವರು ಸುಮಾರು 60 ವಿಷಯಗಳ ಮೇಲೆ ಪಾಂಡಿತ್ಯ ಪಡೆದ ಮಹಾನ್ ಜ್ಞಾನಿಯಾಗಿದ್ದರು. ಆರ್ಬಿಐ ಸ್ಥಾಪನೆಗೆ ಕಾರಣೀಕರ್ತರು ಆಗಿರುವ ಅಂಬೇಡ್ಕರ್ ಮಹಿಳಾ ಸಬಲೀಕರಣಕ್ಕೆ ದುಡಿದಿದ್ದಾರೆ. ಶಿಕ್ಷಣ, ಸಂವಿಧಾನ ಪರಿಣಾಮ ನಾನು ನಿಮ್ಮ ಮುಂದೆ ಡಿಸಿಯಾಗಿ ಮಾತನಾಡುತ್ತಿರುವೆ ಎಂದರು. ಕಲಬುರಗಿ ಮೇಯರ್ ವರ್ಷಾ ರಾಜೀವ ಜಾನೆ ಮಾತನಾಡಿ, ಅಂಬೇಡ್ಕರ್ ಕೊಟ್ಟ ಸಮಾನತೆಯ ಭಿಕ್ಷೆಯಿಂದ ಇಂದು ನಿಮ್ಮೆದುರು ಕಲಬುರಗಿ ನಗರದ ಪ್ರಥಮ ಪ್ರಜೆಯಾಗಿ ನಿಂತಿರುವೆ. ಸಂವಿಧಾನ ಶಿಲ್ಪಿ ಕಂಡ ಕನಸು ನನಸಾಗಬೇಕಾದರೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿಸಿ, ಒಳ್ಳೆಯ ನೌಕರಿ ಪಡೆದು ಸ್ವಾಭಿಮಾನದಿಂದ ಬದುಕಬೇಕು ಎಂದರಲ್ಲದೆ, ಜಯಂತ್ಯೋತ್ಸವ ಸಂದರ್ಭದಲ್ಲಿ ಎಲ್ಲೆಡೆ ಡಿಜೆ ಸೌಂಡ್ ಕೇಳುತ್ತೇವೆ. ಆದರೆ ಈ ಸೌಂಡ್ ಶಿಕ್ಷಣ ಪಡೆಯುವಲ್ಲಿ ಇರಲಿ ಎಂದು ಮಾರ್ಮಿಕವಾಗಿ ನುಡಿದರು. ಕಾಳಗಿ ತಾಲೂಕಿನ ಕೊಡ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಾಚಾರ್ಯರಾದ ಡಾಕ್ಟರ್ ರಾಜಶೇಖರ್ ಮಾಂಗ್ ಅವರು ಉಪನ್ಯಾಸ ನೀಡಿ, ಹಣೆ ಬರಹ ನಂಬದೆ ಹಣೆಯ ಬೆವರನ್ನ ನಂಬಬೇಕು, ಕಷ್ಟಪಟ್ಟು ದುಡಿದಲ್ಲಿ ಫಲ ಇರಲಿದೆ. ಜಯಂತಿಯ ನೆಪದಲ್ಲಿ ಡ್ರಿಂಕ್, ಡ್ಯಾನ್ಸ್, ಡಿಜೆ ಬಿಟ್ಟು ಯುವ ಸಮೂಹ ಹೊರಬರಬೇಕಿದೆ ಎಂದರು. ಇನ್ನು ವೇದಿಕೆ ಕಾರ್ಯಕ್ರಮದ ಮುನ್ನ ಎಲ್ಲ ಅಧಿಕಾರಿ ಗಣ್ಯರು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ವೈದ್ಯಕೀಯ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಬುದ್ಧ ವಿಹಾರದ ಬಂತೇವರ ಜ್ಯೋತಿ ಅವರ ಸಾನ್ನಿಧ್ಯದಲ್ಲಿ ಕಲಬುರಗಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ ಜಹೀರಾ ನಜೀಂ, ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಎಸ್.ಡಿ. ಶರಣಪ್ಪ, ಎಸ್ಪಿ ಅಡ್ಡೂರು ಶ್ರೀನಿವಾಸಲು, ಜಿಲ್ಲಾ ಪಂಚಾಯತ್ ಸಿಇಒ ಬಮರ್ ಸಿಂಗ್ ಮೀನಾ, ಪಾಲಿಕೆಯ ಆಯುಕ್ತ ಅವಿನಾಶ್ ಶಿಂದೆ, ಅಪರ ಜಿಲ್ಲಾಧಿಕಾರಿ ರಾಯಪ್ಪ ಹುಣಸ್ಗಿ, ಡಿಎಸ್ಎಸ್ ಮುಖಂಡರಾದ ಪ್ರಕಾಶ್, ಮೂಲಭಾರತಿ, ಸುರೇಶ್, ಹಾದಿಮನಿ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು, ವಿವಿಧ ಸಮಾಜದ ಮುಖಂಡರು ಭಾಗಿಯಾಗಿದ್ದರು. ಅದೇ ರೀತಿ ಕಲಬುರಗಿಯ ಜಿಲ್ಲೆಯ ಅಫ್ಜಲ್ಪುರ ಮತಕ್ಷೇತ್ರದ ಗೊಬ್ಬರ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಧ್ಯಕ್ಷ ಅರುಣ್ ಕುಮಾರ್ ಎಂವೈ ಪಾಟೀಲ್ ಅವರು ಬಾಬಾ ಸಾಹೇಬರ ಭವ್ಯ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದರು. ಅಂಬೇಡ್ಕರ್ ಅವರ ಕ್ರಾಂತಿಕಾರಿ ಚಿಂತನೆಗಳು, ಅಚಲ ಸಮಾನತೆ ತತ್ವಗಳು ಹಾಗೂ ಸಾಮಾಜಿಕ ನ್ಯಾಯದ ಮಹತ್ವದ ಸಂದೇಶಗಳನ್ನು ಜನಮಾನಸದಲ್ಲಿ ಪ್ರಜ್ವಲಿಸುವ ಪವಿತ್ರ ಅವಕಾಶ ದೊರೆಯಿತು. ಇನ್ನು ಈ ಸಂದರ್ಭದಲ್ಲಿ ಬಾಬಾ ಸಾಹೇಬರ ತತ್ವಗಳು ಇಂದಿನ ಯುವ ಜನತೆಗೆ ಎಷ್ಟು ಅಗತ್ಯವೋ, ಸಮಾನತೆ ಮತ್ತು ಹಕ್ಕುಗಳಿಗಾಗಿ ನಿರಂತರ ಹೋರಾಟ ಎಷ್ಟು ಮಹತ್ವದಾದದ್ದು ಎಂಬುದರ ಕುರಿತು ಮಾತನಾಡುವ ಅವಕಾಶವೂ ದೊರೆಯಿತು. ಅವರ ಆದರ್ಶಗಳು ನಮ್ಮ ಹೋರಾಟಕ್ಕೆ ದಿಕ್ಕು ತೋರಿಸುವ ಶಾಶ್ವತ ಶಕ್ತಿ ಎಂದರು.